ರಾಜ್ಯದಲ್ಲಿ ಸಿಗ್ತಾ ಇಲ್ಲ ಕಮರ್ಷಿಯಲ್ ಸಿಲಿಂಡರ್ಸು, ಕಮರ್ಷಿಯಲ್ LPG ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡಲಾಗ್ತಾ ಇರುವಂತ ಆರೋಪ ಡಬಲ್ ಸಿಗುತ್ತಲ್ಲ. ಸೊ ಹೀಗಾಗಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ. 1900 ರೂಪಾಯಿ ಇದ್ರೆ 4000 ರೂಪಾಯಿ, ಕೆಲವೊಂದು ಕಡೆ 5000 ರೂಪಾಯಿ. ಪಾಪ ಹೋಟೆಲ್ ಮಾಲೀಕರು ಏನು ಒಟ್ಟಿನಲ್ಲಿ ರನ್ ಆಗಬೇಕು ಹೋಟೆಲ್ಲು ಅನ್ನುವಂಥ ಕಾರಣಕ್ಕೋಸ್ಕರ, ಹೋಟೆಲ್ ರನ್ ಮಾಡಲಿಕ್ಕೋಸ್ಕರ ಕೆಲವರು ಬ್ಲಾಕ್ ಮಾರ್ಕೆಟಲ್ಲೂ ತಗೊಳ್ತಿದ್ದಾರೆ. ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ. ಬೆಂಗಳೂರಿನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಕಾಳಸಂತೆ ಮೇಲೆ ಪೊಲೀಸರು ಹದ್ದಿನ ಕಣ್ಣು. ಇಂದು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಪರಿಶೀಲನೆಯನ್ನ ಮಾಡ್ತಾರಂತೆ. ಗ್ಯಾಸ್ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಗೋಡೌನ್ಗಳ ಮೇಲೆ ರೇಡ್ ಮಾಡಲಿಕ್ಕೆ ನಿರ್ಧಾರ ಅಂತೆ. ಎಷ್ಟು ಸಿಲಿಂಡರ್ಗಳ ಶೇಖರಣೆ ಆಗಿದೆ, ಎಷ್ಟು ಮಾರಾಟ ಮಾಡ್ತಾ ಇದ್ದಾರೆ, ಎಷ್ಟು ಬೇಡಿಕೆ ಇದ್ದರೂ ಕೂಡ ಕೊಡ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್ಗಳನ್ನು, ಸಿಲಿಂಡರ್ ಇದ್ದು ವಿತರಣೆ ಮಾಡ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಾಗುತ್ತೆ. ಮೊನ್ನೆ ಅಷ್ಟೇ ಡಿಜಿ ಆಗಿರುವಂಥ ಸಲೀಂ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳ SP ಗಳು ಹಾಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಲಿ ಸೂಚನೆಯನ್ನ ಕೊಡಲಾಗಿತ್ತು. ಸಭೆಯನ್ನ ಮಾಡಿ ಎಲ್ಲ ಒಂದು ಗೋಡೌನ್ಗಳನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ, ಏಜೆನ್ಸಿಗಳಿಗೆ ಹೋಗಿ ಚೆಕ್ ಮಾಡಿ, ಬ್ಲಾಕ್ ಮಾರ್ಕೆಟಲ್ಲಿ ಏನಾದರೂ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿಯ ಅಭಾವ ಸೃಷ್ಟಿಯಾಗಿದೆ, ಅಲ್ಲಿ ಅಕಸ್ಮಾತ್ ಅವ್ರು ಏನಾದರೂ ಕಳ್ಳಾಟ ಆಡ್ತಾ ಇದ್ರೆ ಕೇಸ್ ರಿಜಿಸ್ಟರ್ ಮಾಡಿ ಅಂತೆಲ್ಲ ಸೂಚನೆಯನ್ನ ಕೊಡಲಾಗಿತ್ತು. ಸೊ ಆ ಕೆಲಸ ಇವತ್ತಿಂದ ಆರಂಭ ಆಗುತ್ತೆ. ಆದರೆ ಇದೇ ಒಂದು ನೆಪ ಇಟ್ಕೊಂಡು ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ತಗೊಂಡ್ಬಿಟ್ಟು ಸೈಲೆಂಟ್ ಮಾತ್ರ ಆಗಕ್ಕೆ ಹೋಗ್ಬೇಡಿ. ಅಲ್ಲಿ ನಿಜವಾಗ್ಲೂ ಇರುವಂಥ ವಸ್ತುಸ್ಥಿತಿ ಏನಿದೆ, ಅವರಿಗೆ ಗ್ಯಾಸ್ ಇಲ್ಲ ಅಂದರೆ, ಅದು ಸಪ್ಲೈ ಆಗ್ತಾ ಇಲ್ಲ ಅಂದರೆ ಒಂದು ಲೆಕ್ಕ ಓಕೆ. ಗ್ಯಾಸ್ ಇದ್ದು ಕಳ್ಳಾಟ ಆಗ್ತಾ ಇದ್ರೆ ಕೇಸನ್ನು ಹಾಕಬೇಕು. ಯಾಕೆಂದರೆ ಯಾವ ರೀತಿಯ ಹೋಟೆಲ್ ಉದ್ಯಮದವರೇ ಆಗಲಿ ಅಥವಾ ಸಂಚಾರ ವಿಭಾಗದಲ್ಲೂ ಕೂಡ ಅಷ್ಟೇ, ಸಾರಿಗೆ ವಿಭಾಗದಲ್ಲೂ ಕೂಡ ದೊಡ್ಡ ವ್ಯತ್ಯಯ ಆಗಿದೆ. ಇವನ್ ಗೃಹ ಬಳಕೆಯ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಸ್ವಿಚ್ ಆಫ್, ನಾಟ್ ರೀಚಬಲ್ ಆ ನಂಬರ್ಗಳು. ವಾಟ್ಸಪ್ಪಲ್ಲಿ ಬುಕ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಸಿಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಮಾತ್ರ ಹೇಳುತ್ತೆ ಸಿಗ್ತಾ ಇದೆ, ಯಾವುದೇ ರೀತಿಯಾದಂಥ ಪ್ಯಾನಿಕ್ ಆಗುವಂಥ ಆಗಬೇಡಿ, ಅನಿವಾರ್ಯತೆ ಇಲ್ಲ, ಯಾಕೆಂದರೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲ ಕಡೆನೂ ಕೂಡ ಸಮಸ್ಯೆ ಕಾಡ್ತಾ ಇದೆ. ಬೆಂಗಳೂರಿನ ಪ್ರಕಾಶ್ ಕೆಫೆ ಮತ್ತೆ ಓಪನ್ ಆಗಿದೆ. 2 ದಿನದಿಂದ ಬಂದ್ ಆಗಿದ್ದಂಥ ಪ್ರಕಾಶ್ ಕೆಫೆ ಮೆನು ಕಟ್ ಮಾಡಿ ಓಪನ್ ಆಗಿರುವಂಥ ಹೋಟೆಲ್. ದೋಸೆ ಮತ್ತು ಇಡ್ಲಿಗೆ ಫೇಮಸ್ ಆಗಿರುವಂಥ ಹೋಟೆಲ್. ದೋಸೆ ಮತ್ತು ಇಡ್ಲಿಗೆ ಫೇಮಸ್ ಆಗಿದೆ ಈ ಹೋಟೆಲು ಪ್ರಕಾಶ್ ಕೆಫೆ. ಈಗ ಮತ್ತೆ ಓಪನ್ ಆಗಿದೆ. ನಿನ್ನೆ ತೋರಿಸ್ತಾ ಇದ್ದೆ ಫೇಮಸ್ ಹೋಟ್ಲಿದು ಬಂದಾಗಿದೆ ಗ್ಯಾಸ್ ಅಭಾವದಿಂದಾಗಿ ಅಂತ. ಇವತ್ತು ಓಪನ್ ಮಾಡಿದ್ದಾರೆ, ಬಟ್ ಮೆನುವಿನಲ್ಲಿ ಕಟ್ ಆಗಿದೆ. ಈ ಹೋಟೆಲ್ ಫೇಮಸ್ ಇದ್ದಿದ್ದಂಥದ್ದೇ ದೋಸೆ ಮತ್ತು ಇಡ್ಲಿಗೆ, ಆದರೆ ಅದೇ ಕಟ್ ಆಗ್ತಾ ಇದೆ. ಪೊಂಗಲ್, ಬಿಸಿಬೇಳೆ ಬಾತ್ ಮಾತ್ರ ಲಭ್ಯ ಇದೆ. ಹೋಟೆಲ್ ಬಂದ್ ಮಾಡ್ದಲ್ಲೇ ಯಾವ ತುಂಬ ಕನ್ಸಂಪ್ಷನ್ ಆಗ್ತಾ ಇತ್ತು ಅದಕ್ಕೆ ಗೇಟ್ ಪಾಸ್ ಕೊಟ್ಟು ಉಳಿದಂಥ ಒಂದು ಮೆನ್ಯೂವನ್ನು, ರೈಸ್ ಐಟಮ್ಸ್ಗಳನ್ನು ಮಾಡಲಾಗಿದೆ. ದೋಸೆ ಇಡ್ಲಿ ಕಟ್ ಮಾಡಿ ಸರ್ವ್ ಮಾಡ್ತಾ ಇದ್ದಾರೆ ಆ ಹೋಟೆಲ್ನಲ್ಲಿ. ಫೇಮಸ್ ಇರುವಂಥದ್ದೇ ಆ ಹೋಟೆಲ್ಲು ಇಡ್ಲಿ ದೋಸೆಗೆ. ಈಗ ಅದಕ್ಕೆ ಬ್ರೇಕ್ ಕೊಡಲಾಗಿದೆ. ಉಳಿದಂತೆ ರೈಸ್ ಐಟಮ್ಸ್ ಒಂದ್ಸಲಿ ಮಾಡಿದ್ರೆ ಓಕೆ. ಇನ್ನು ಈ ದೋಸೆಗೆ ಇಡ್ಲಿಗೆ ಎಲ್ಲ ಕಂಟಿನ್ಯೂಸ್ಲಿ ಗ್ಯಾಸ್ ಹಚ್ಚೇ ಇರಬೇಕಲ್ಲ. ಸೊ ಹೀಗಾಗಿ ಅದಕ್ಕೆ ಗೇಟ್ ಪಾಸು. ತುಂಬ ಕನ್ಸಂಪ್ಷನ್ ಆಗ್ತಾ ಇದ್ದಂಥ ಫುಡ್ ಅದು. ಸೊ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಕೆಲವು ಹೋಟೆಲ್ಗಳು ಬಂದಾಗಿದ್ರೆ, ಇನ್ನು ಕೆಲವು ಹೋಟೆಲ್ಗಳು ಗ್ಯಾಸ್ ಸಿಕ್ಕ ನಂತರ ಮತ್ತೆ ಓಪನ್ ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲೂ ಕೂಡ ಮೆನುನಲ್ಲಿ ಕೆಲವೊಂದಕ್ಕೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆ. ನಾನು ಹೇಳ್ತಾ ಇದ್ನಲ್ಲ, ಈ ದೋಸೆ ಐಟಮು, ಇಡ್ಲಿ ಐಟಮು, ಚಪಾತಿ, ರೊಟ್ಟಿ ಇಂಥದಕ್ಕೆಲ್ಲ ಬ್ರೇಕ್ ಹಾಕಲಾಗಿದೆ, ಪಡ್ಡು ಐಟಮ್ಗೆಲ್ಲ. ಇನ್ನು ರೈಸ್ ಐಟಮ್ಸ್ಗೆ ಮೇನ್ ಪ್ರಿಫರೆನ್ಸ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪ್ರಕಾಶ್ ಕೆಫೆಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಪ್ರಕಾಶ್ ಕೆಫೆ ನಿನ್ನೆ ಅಷ್ಟೇ ತೋರಿಸ್ತಾ ಇದ್ವಿ ಬಂದಾಗಿತ್ತು ಅಂತ, ಇವತ್ತು ಓಪನ್ ಮಾಡಿದ್ದಾರೆ. ಗ್ಯಾಸ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಓಪನ್ ಮಾಡಿದ್ದ ಅಥವಾ ಇರೋ ಗ್ಯಾಸ್ನಲ್ಲೇ ರೈಸ್ ಐಟಮ್ಸ್ ಮಾತ್ರ ಮಾಡೋಣ ಅನ್ನುವಂಥ ಕಾರಣಕ್ಕೆ ಓಪನ್ ಮಾಡಿದ್ದಾರೆ? ಇಲ್ಲಿರುವಂತಹ ಮಾಲೀಕರು ಹೇಳ್ತಾ ಇರುವಂತಹ ಪ್ರಕಾರ ಗ್ಯಾಸ್ ಸಿಕ್ಕಿರುವಂತಹ ಹಿನ್ನೆಲೆ, ಅಂದರೆ 1-2 ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿರುವಂತಹ ಹಿನ್ನೆಲೆ ಹೋಟೆಲನ್ನು ಓಪನ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಚಾಮರಾಜಪೇಟೆಯ ಪ್ರಸಿದ್ಧ ಹೋಟೆಲ್ ಅಂತ ಅಂದರೆ ಅದು ಪ್ರಕಾಶ್ ಕೆಫೆ ಹೋಟೆಲು. ಕಳೆದ 2 ದಿನಗಳಿಂದಲೂ ಕೂಡ ಬಂದಾಗಿತ್ತು. ಇವತ್ತು ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನ ವಿಜುವಲ್ ಸಮೇತವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪೃಥ್ವಿ. ಸಹಜವಾಗಿ ಚಾಮರಾಜಪೇಟೆಯಲ್ಲಿರುವಂತಹ ಈ ಹೋಟೆಲ್ಗೆ ನಾನಾ ಭಾಗದಿಂದ ಜನ ಬರ್ತಾರೆ. ಇಲ್ಲೇ ಹತ್ತಿರದಲ್ಲಿ ಒಂದಷ್ಟು ಆಸ್ಪತ್ರೆಗಳಿರೋದ್ರಿಂದ, ಜೊತೆಗೆ ಜನರಿಗೆ ಮತ್ತು ಆಟೋ ಚಾಲಕರಿಗೆ ಪ್ರತಿ
ಪ್ರತಿಯೊಬ್ಬರಿಗೂ ಕೂಡ ಫೇವ್ರೆಟ್ ಆದಂತಹ ಒಂದು ಬೇಕಾದಂತಹ ಐಟಮ್ಸ್ ಇಲ್ಲಿ ಸಿಗೋದ್ರಿಂದ ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಬಟ್ ಈಗ ಆಲ್ರೆಡಿ ಇವರಿಗೆ ಒಂದೆರಡು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಷ್ಟೇ ಸಿಕ್ಕಿರೋದ್ರಿಂದ ಇವರು ಬೋರ್ಡ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಲಿಮಿಟೆಡ್ ಫುಡ್ ಇರುತ್ತೆ, ಸೊ ಕೋಆಪರೇಟ್ ಮಾಡಿ ಅನ್ನುವಂತಹ ಒಂದು ಬೋರ್ಡನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಸೊ ಕಿಚನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೇವಲ ಒಂದಷ್ಟು ವಡೆ ಆಗಲಿ ಅಥವಾ ಒಂದಷ್ಟು ರೈಸ್ ಐಟಮ್ ಆಗಲಿ ಅವಕ್ಕೆ ಮಾತ್ರ ಇವತ್ತು ಪ್ರಕಾಶ್ ಕೆಫೆಯಲ್ಲಿ ಸೀಮಿತ ಆಗಿರುವಂತಹದ್ದು. ಅಂದರೆ ಇಲ್ಲಿಗೆ ಜನ ಹುಡುಕೊಂಡು ಬರ್ತಾ ಇದ್ದಿದ್ದಂದರೆ ಇಲ್ಲಿ ಮಾಡ್ತಾ ಇದ್ದಂತಹ ಬಗೆ ಬಗೆಯ ದೋಸೆಗಳನ್ನು ತಿನ್ನೋದಕ್ಕೆ, ತರಹವಾರಿ ಟೇಸ್ಟ್ ಇರುವಂತಹ ದೋಸೆಗಳನ್ನು ತಿನ್ನೋದಕ್ಕೆ ನಾನಾ ಜನ ಬರ್ತಾ ಇದ್ರು. ಬಟ್ ಇವತ್ತು ಕೇವಲ ಒಂದಷ್ಟು ಲಿಮಿಟೆಡ್ ಫುಡ್ಗಳಿಗೆ ಮಾತ್ರ ಇಲ್ಲಿ ಸೀಮಿತ ಆಗಿರುವಂತಹದ್ದು. ಸೊ ಹೋಟೆಲ್ ಕೂಡ ಇಷ್ಟೊತ್ತಿಗೆ ಆಗಲೇ ಅಂದರೆ 9 ಗಂಟೆಗೆ ಆಗಲೇ ಅಂದರೆ ಇಲ್ಲಿ ಜನರಿಂದ ತುಂಬಿ ಹೋಗ್ತಾ ಇತ್ತು. ಬಟ್ 2 ದಿನದಿಂದ ಕ್ಲೋಸ್ ಆಗಿದ್ದರಿಂದ ಈ ಭಾಗದಲ್ಲಿ ಹೋಟೆಲ್ನಲ್ಲಿ ಗ್ರಾಹಕರು ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ಒಬ್ಬರು ಇಬ್ಬರು ಬಂದು ಹೋಗುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಅಂದರೆ 2 ದಿನದಿಂದ ಕ್ಲೋಸ್ ಇತ್ತಲ್ಲ, ಸೊ ಆ ಕಾರಣಕ್ಕೋಸ್ಕರ ಜನಕ್ಕೂ ಕೂಡ ಓಪನ್ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇತ್ತಂತೆ. ಸೊ ನನ್ನ ಜೊತೆಗೆ ಈ ಒಂದು ಹೋಟೆಲ್ನ ಕ್ಯಾಶಿಯರ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೇನೆ, ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಸರ್, ಗ್ಯಾಸ್ ಸಿಲಿಂಡರ್ ಸಿಗ್ತಾ ನಿಮಗೆ? ಈಗ ಯಾವ ರೀತಿಯಾಗಿದೆ ಸಮಸ್ಯೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್? ನಮ್ಗೆ ಬೇಕಾಗಿರೋ 4 ರಿಂದ 5, ಅವ್ರು ಕೊಟ್ಟಿರೋದು 2 ಸಿಲಿಂಡರು. ಹಂಗಾಗಿ ಆ ಸಿಲಿಂಡ್ರಲ್ಲಿ 2 ಸಿಲಿಂಡರ್ ಏನು ಮೇಂಟೈನ್ ಮಾಡಬೇಕು ಅದನ್ನ ಮಾಡ್ತಾಯಿದ್ದೀವಿ. ದೋಸೆ ಅಂಥವೆಲ್ಲ ಸ್ವಲ್ಪ ಸ್ಥಗಿತ ಮಾಡಿದ್ದೀವಿ, ಊಟ ಎಲ್ಲ ಸ್ವಲ್ಪ ಇದು ಮಾಡಿದ್ದೀವಿ. ಎಲ್ಲ ಲಿಮಿಟೆಡ್ ಮೆನು ಮಾಡಿಕೊಂಡು ಗ್ರಾಹಕರಿಗೆ ತೊಂದರೆ ಆಗಬಾರ್ದು, ಬಂದವರಿಗೆ ಏನೋ ಇದಾಗಬಾರ್ದು ಅಂದ್ಬಿಟ್ಟು ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಯಾವ್ಯಾವ ಫುಡ್ ಇದೆ? ಈಗ ಮೇಡಮ್ ಸದ್ಯಕ್ಕೆ ಇಡ್ಲಿ, ವಡೆ, ಖಾರಬಾತ್, ಕೇಸರಿಬಾತು, ಬಿಸಿಬೇಳೆಬಾತ್, ಪಲಾವ್, ಪೊಂಗಲ್ಲು ಹೋಗಿದೆ ಅಷ್ಟೇ. ಕಾಫಿ, ಟೀ, ಮಾಮೂಲಿ, ಬಾದಾಮಿ, ಗೋರ್ಮೆಂಟ್. ಹಾಗಾಗಿ ಜನ ಹೆಂಗಿದೆ ಸರ್? ಈಗ 2 ದಿನದಿಂದ ಹೋಟೆಲ್ ಕ್ಲೋಸ್ ಇದ್ದಿದ್ರಿಂದ ಜನ ಬರ್ತಾ ಇದ್ದಾರೆ. 2 ದಿನದಿಂದ ಕ್ಲೋಸ್ ಆಗಿರೋದ ಕಾರಣ ಜನರಿಗೆ ಕನ್ಫ್ಯೂಸ್ ಇದೆ, ಓಪನ್ ಇದೆ ಇಲ್ವೋ ಅಂತ. ಹಂಗಾಗಿ ಇವಾಗ ಗೊತ್ತಾಗುತ್ತೆ ಒಂದು 10-10 ಮೇಲೆ ಎಲ್ಲ. ಪ್ರಗತಿ ಗ್ಯಾಸ್ ಏಜೆನ್ಸಿಲೇ ಸಿಕ್ಕಿದ್ದ, ಬ್ಲಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರು ಜಾಸ್ತಿ ಕೊಟ್ಟು ತಗೊಂಡಿದ್ದ ಕೇಳಬೇಕಿತ್ತು. ಖಂಡಿತ ಪೃಥ್ವಿ, ಇಲ್ಲಿರುವಂತಹ ಕ್ಯಾಶಿಯರ್ ಹೇಳೋ ಪ್ರಕಾರ ಅವರು ಗ್ಯಾಸ್ ಏಜೆನ್ಸಿಯಲ್ಲೇ ಕೊಟ್ಟು ತೊಗೊಂಡಿರೋದು. ಅಂದರೆ ಏನು ದರ ನಿಗದಿ ಆಗಿತ್ತು 1950 ರೂಪಾಯಿ, ಅದೇ ಒಂದು ದರಕ್ಕೆ ಇವರು ಗ್ಯಾಸನ್ನು ತೊಗೊಂಡಿರೋದು. ಇವತ್ತಿನ ಹೋಟೆಲಲ್ಲಿ 2 ಸಿಲಿಂಡರ್ ಅವರಿಗೆ ಸಿಕ್ಕಿದೆ. ಸಂಜೆ ವೇಳೆ ಏನಾದರೂ ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಕ್ಕಲಿಲ್ಲ ಅಂತ ಅಂದರೆ ಮತ್ತೆ ಹೋಟೆಲ್ ಬಂದ್ ಮಾಡುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ದೋಸೆಯನ್ನೆಲ್ಲ ಕೈ ಬಿಟ್ಟಿದ್ದಾರೆ. ದೋಸೆಗೆಲ್ಲ ಜಾಸ್ತಿ ಗ್ಯಾಸ್ ಬೇಕಾಗಿರೋದ್ರಿಂದ ಅದನ್ನೆಲ್ಲ ಕೈ ಬಿಟ್ಟು ಲಿಮಿಟೆಡ್ ಐಟಮ್ಗಳನ್ನು ಮಾತ್ರ ಈಗ ಹೋಟೆಲ್ನಲ್ಲಿ ಆರಂಭ ಮಾಡಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ.